ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ವಿದೇಶದ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇರಾನ್ ಹಿಂದಿನ ವೀಕ್ ದೇಶ ಅಲ್ಲ, ಆಗಲೂ ಸ್ಟ್ರಾಂಗ್ ಇತ್ತು ಅದು. ಆದರೂ ತಮ್ಮಲ್ಲಿ ಜಗಳದಿಂದ ಮತ್ತು ಅವು ಕಾರಣದಿಂದ ವೀಕ್ ಅನಿಸಿತ್ತು. ಆದರೆ ಇವತ್ತು ಫೆಬ್ರವರಿ 28 ಆಯತುಲ್ಲಾ ಖಮೇನಿ ಏನು ಹೊಡೆದ್ರು ಇಸ್ರೇಲ್ ಮತ್ತು ಅಮೆರಿಕದವರು, ಅದರ ನಂತರ ನಿಲ್ಲಲೇ ಇದೆ ಯುದ್ಧ ನಿರಂತರ ನಡೆದ. ಇವತ್ತು ಅಮೆರಿಕ ಬಗ್ಗು ಹಾಗೆ ಮಾಡಿದೆ. ಜಗದ ಎಲ್ಲ ದೇಶಗಳು ಇರಾನದತ್ತ ಮುಖ ಮಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆದಾರ ಆಗ್ಲಿಕ್ಕತ್ತದೆ. ಅಮೆರಿಕ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲೇ ಆಯತುಲ್ಲಾ ಖಮೇನಿ ಫೆಬ್ರವರಿ 28 ಏನು ಹೊಡೆದು ಉಳಿಸಿದ್ರು, ಅವರ ಒಂದು ಏನಪ್ಪ ಅಂತಂದ್ರೆ ಕೊನೆಯ ಸಮಾಧಿ ಸಂದರ್ಭದಲ್ಲೇ ಅಥವಾ ಒಂದು ಏನಪ್ಪ ಅಂತಂದ್ರೆ ಅಂತ್ಯ ಸಂಸ್ಕಾರ ಸಮಯದಲ್ಲೇ ನಮ್ಮ ಇರಾನದ ರಾಷ್ಟ್ರಪತಿ ಪಿಶಿಯಾನಿ ಅವರು ಸ್ವತಃ ಫೋನ್ ಮಾಡಿ ಮೋದಿಯವ್ರನ್ನ ಆಹ್ವಾನ ಮಾಡಿದ್ದಾರೆ. ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಬಣ್ರಿ ಅಂತೇಳಿ. ಇವತ್ತಿನ ಒಂದು ಆಹ್ವಾನ ನಿಜವಾಗಿಯೂ ಭಾರತಕ್ಕೆ ಒಂದು ವರದಾನ ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ ಇವತ್ತು. ಆದರೆ ಯಾಕೋ ಏನೋ ಮೋದಿಯವರಲ್ಲಿ ಹೋಗುವ ಮನಸ್ಸು ಮಾಡಿಲ್ಲ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಸರಿನಾ? ಅಂದರೆ ಕೇವಲ ಅಮೇರಿಕೆಯ ಪರವಾಗಿ ನಿಲ್ಲುವುದರಿಂದಾಗಿ ನಾಳೆ ಭವಿಷ್ಯದಲ್ಲಿ ಒಳ್ಳೆಯದಾಗೋದನ್ನ, ಅಮೇರಿಕೆಯಿಂದ ಒಳ್ಳೆಯ ಲಾಭ ಆಗೋದನ್ನ ಅನ್ನುವಂಥ ಮಾತಾ ಅಥವಾ ಇದನ್ನು ಬಿಟ್ಟು ಬೇರೆ ಏನಿದೆ ಅನ್ನೋದು ತೀತಾ ಇಲ್ಲ. ಆದರೂ ಸಹಿತ ಇವತ್ತು ನಾವು ವಿಚಾರ ಮಾಡಬೇಕಾಗ್ಯದ, ಮೋದಿಯವರು ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಇರಾನ್ನಿಂದ ನಮಗೆ ಎಣ್ಣೆ ಬೇಕೇ ಬೇಕು. ಈ ದೇಶದ 80% ಎಣ್ಣೆ ಅಂದ್ರೆ ನಮ್ಮ ಕ್ರೂಡ್ ಆಯಿಲ್ ಹೊರಗಿಂದ ತರಿಸಲೇಬೇಕು. ಅದರಲ್ಲೂ ನಮಗೆ ಉದ್ರಿ ಕೊಡ್ತಾ ಇದ್ದಾರೆ ಇರಾನದವರು. ದಿನಗಳನ್ನ ಎಣ್ಣೆ ಲೇಟ್ ಮಾಡಿ ಕೊಟ್ಟರು ಹಿಡಿಯುವಂಥದ್ದು ಕಡಿಮೆ ರೇಟ್ ಹಿಡಿದುಕೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಎಣ್ಣೆ ಸಪ್ಲೈ ಮಾಡೋರು, ಇಡೀ ನಮ್ಮ ದೇಶಕ್ಕೆ ಎಣ್ಣೆ ಸಪ್ಲೈ ಮಾಡೋ ಶಕ್ತಿನೂ ಅವ್ರಿಗೆ ಅದ. ಅಂಥ ಒಂದು ರಾಷ್ಟ್ರದ ಜೊತೆಗೆ ಗೆಳೆತನ, ಮತ್ತು ನಮ್ಮದು ಹಿಂದಿನ ಗೆಳೆತನ ಅಲ್ಲ, ಇರಾನ್ ಜೊತೆಗೆ ಇತಿಹಾಸದಿಂದ ಸಾವಿರಾರು ವರ್ಷಗಳ ಇತಿಹಾಸದಿಂದ ನಮಗೂ ಅವ್ರಿಗೆ ಒಂದು ಏನಪ್ಪ ಸಂಬಂಧ ಅದ. ನಮ್ಮ ನೆರೆಯ ರಾಷ್ಟ್ರ, ನಮ್ಮ ಸಮೀಪ ಅತ್ಯಂತ ಸಮೀಪ ಇದ್ದಂಥದ್ದು, ಮತ್ತು ನಮ್ಮೊಂದಿಗೆ ಯಾವ ಕಾಲಕ್ಕೂ ನಮ್ಮ ವಿರೋಧನ ಮಾಡಿದಂಥದ್ದಲ್ಲ. ಅದರಲ್ಲೂ ಕಾಶ್ಮೀರ ವಿಷಯದಲ್ಲಿ ಆರಂಭದಲ್ಲಿ ಬೆಂಬಲವನ್ನು ಸೂಚಿಸಿದಂಥದ್ದು. ಅಂಥ ರಾಷ್ಟ್ರದ ಗೆಳೆತನವನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇವತ್ತು ದೂರ ಮಾಡಿಕೊಳ್ತಾ ಇದ್ದೀವ ಅನ್ನೋ ಒಂದು ದೊಡ್ಡ ಮಹತ್ವದ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಆಯತುಲ್ಲಾ ಖಮೇನಿ ಆ ದೇಶದ ಧಾರ್ಮಿಕ ಲೀಡರ್ ಅಷ್ಟೇ ಅಲ್ಲ, ರಾಜಕೀಯವಾಗಿ ಭಾಳ ಪ್ರಬಲವಾದ ವ್ಯಕ್ತಿ ಇದ್ದಂಥವ್ರು. ಇವತ್ತು ಅವರನ್ನು ಕೊಲೆ ಆದ ನಂತರ ನಿಜವಾಗಿಯೂ ಅವರು ಭಾಳ ಎತ್ತರಕ್ಕೆ ತಮ್ಮ ಜನರನ್ನು ಬೆಳೆಸಿದ್ದು ನಾವು ನೋಡ್ತಾ ಇದ್ದೀವಿ. ಎಂಥ ಕೆಚ್ಚು ಹಾಕಿದ್ರಪ್ಪ ಅಂತಂದ್ರೆ ಇರಾನಿಯನ್ಗಳಲ್ಲೇ ಅಮೇರಿಕವನ್ನು ಎದುರಿಸಿ ಸೋಲಿಸುವಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ಮತ್ತೊಂದು ದೃಷ್ಟಿ ಇಟ್ಕೊಂಡು ಎಲ್ಲ ದೃಷ್ಟಿಯಿಂದಲೂ ಇವತ್ತು ಅಮೇರಿಕೆಯನ್ನು ಮೂಲಿಗೆ ಸರಿಸಿದಂಥದ್ದು, ಇವರು ಹೇಳಿದಂಗೆ ಕೇಳುವಂಗೆ ಮಾಡಿಸ್ಕೊಂಡಂಥದ್ದು ಇರಾನ್. ಇಂಥ ಒಂದು ಬಲಿಷ್ಠ ದೇಶ ಆಗೋದಕ್ಕೆ ಕಾರಣ ಇವತ್ತು ಅದ್ರ ಹಿಂದಿದ್ದಂಥದ್ದು ಒಂದು ರಷ್ಯಾ, ಇನ್ನೊಂದು ಚೈನಾ ಅಂತ ಅವ್ರ ಜೊತೆಗಿದ್ದಂಥದ್ದು. ಈ ಮೂರು ರಾಷ್ಟ್ರಗಳು ಇವತ್ತು ಇಡೀ ವಿಶ್ವದ ಮೇಲೆ ತಮ್ಮ ಕಮಾಂಡನ್ನು ಮಾಡ್ತಾ ಇದ್ದಾವೆ. ಯುರೋಪ್ ಖಂಡದ ಅನೇಕ ದೇಶಗಳು ಇವತ್ತು ಫ್ರಾನ್ಸದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಇನ್ನುಳಿದ ರಾಷ್ಟ್ರಗಳು ಹೋಗ್ತಾ ಇದ್ದಾರೆ. ಯುರೋಪ್ ದೇಶ ನಿಧಾನಕ್ಕೆ ಇರಾನ್ ಕಡೆ ಹೊರಡ್ತಾ ಇದೆ. ಅಮೇರಿಕದಿಂದ ಇವ್ರಿಗೆ ಲಾಭ ಇಲ್ಲ, ಅದು ಅಮೇರಿಕ ಹಿಂದಿನಷ್ಟು ಪವರ್ಫುಲ್ ಇಲ್ಲ ಅನ್ನೋದು ಎಲ್ಲರಿಗೂ ಅನಿಸ್ಲಿಕ್ಕೆ. ಅದರಲ್ಲೂ ಟ್ರಂಪ್ ಅವರ ಹಠಮಾರಿತನದಿಂದಾಗಿ, ಅವರ ಟ್ಯಾರಿಫ್ ವಾರದಿಂದಾಗಿ, ನಂತರ ನಡೆದ ವಾರದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ಇಸ್ರೇಲ್ ಜೊತೆಗೆ ಮೊದಲಿಂದ ನಮ್ಮ ಭಾರತದ ನೀತಿ ಏನಿದ್ದಪ್ಪ ಅಂದರೆ ನ್ಯೂಟ್ರಲ್ ಆಗಿದ್ದು, ದೂರ ಸರಿ ಇಟ್ಟಂಥದ್ದಿದ್ದು. ಪ್ಯಾಲೆಸ್ತೀನಗಳ ಜೊತೆಗೆ ಇರಾನ್ ಮತ್ತು ಇನ್ನೂರು ದೇಶಗಳ ಜೊತೆಗೆ UAE ಜೊತೆಗೆ ಒಳ್ಳೆಯ ಸಂಬಂಧನ ಇಟ್ಕೊಂಡು ಬಂದಂಥದ್ದಾಗಿತ್ತು ಅಂತ. ಇವತ್ತಿನ UAE ಜೊತೆ ಒಳ್ಳೆಯ ಸಂಬಂಧದ, ಅದಕ್ಕೆ ಮತ್ತು ಇರಾನ್ಗೆ ಸರಿ ಆಗ್ತಾ ಇಲ್ಲ, ಅದಕ್ಕಾಗಿ ನಾವು ದೂರ ಸರಿತಾ ಇದ್ದೀವ ಅಲ್ಲ, ಕಾರಣ ಇದಂತ ಅನಿಸೋದಿಲ್ಲ. ಯಾಕಪ್ಪ ಅಂತಂದ್ರೆ UAEಗಿಂತಲೂ ಅತ್ಯಧಿಕ ಹೆಚ್ಚಿನ ಪ್ರಮಾಣದ ನಮಗೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಇರಾನದ ಜೊತೆಗೆ ಇರಾನದ ವಿಶ್ವಾಸನ
ಗಳಿಸಿಕೊಳ್ಳುವ ಜೊತೆಗೆ ಇವತ್ತಿನ ರಷ್ಯಾ ಮತ್ತು ಚೈನಾಗಳ ಜೊತೆಗೆ ಸಹಿತ ಸಾಫ್ಟ್ ಕಾರ್ನರ್ಗಳನ್ನ ಮಾಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅಮೇರಿಕ ಇಲ್ಲಿವರೆಗೆ ನೋಡ್ರಿ ನಮ್ಮ ಜೊತೆ ಒಪ್ಪಂದ ಮಾಡಲಿಕ್ಕೆ ಬರ್ತದೆ. ಅದು ಅವ್ರ ಎಣ್ಣೆ ನಾವು ತೊಗೊಳ್ಬೇಕು, ಅವ್ರ ಯಂತ್ರೋಪಕರಣ ನಾವು ತೊಗೊಳ್ಬೇಕು, ಅವರ ವಸ್ತು ನಮ್ಮಲ್ಲಿ ಆಮದು ಮಾಡ್ಕೊಂಡಿದ್ದಕ್ಕೆ 18% ನಾವು ತೆರಿಗೆಯನ್ನು ಕೊಡಬೇಕು, ಟ್ಯಾರಿಫ್ ಕೊಡಬೇಕು. ಅದು ನಮ್ಮದು ವಸ್ತು ಹೋಯ್ತು ಅಂದ್ರೆ ಅಲ್ಲಿಗೆ ಅವ್ರ ದೇಶಕ್ಕೆ ಇಲ್ಲ, ಜೀರೋ ಟ್ಯಾರಿಫ್. ಅಂದ್ರೆ ಇದು ಇವತ್ತು ಪರಿಸ್ಥಿತಿ ಅದ. ನಾವು ಹೀಗಾಗಿ ನಮ್ಮ ಅವರಲ್ಲಿ ಎಕ್ಸ್ಪೋರ್ಟ್ ಆಯ್ತು, ನಮ್ಮ ಮಾರಾಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಟ್ಯಾರಿಫ್ ಹೇರುವುದಿಲ್ಲ ಅದ್ರ ಮೇಲೆ. ಇದು ಟ್ಯಾರಿಫ್ ಹೇರ್ತಾರೆ 18%. ನಮ್ಮ ವಸ್ತುಗಳಲ್ಲಿ ಮಾರಲಿಕ್ಕೆ ಹೋದ್ರೆ 18% ಟ್ಯಾಕ್ಸ್. ಅದನ್ನು ಅವ್ರದ್ದು ನಮ್ಮಲ್ಲಿ ನಾವು ಮಾರಾಟ ಮಾಡ್ಬೇಕು, ಅದು ಜೀರೋ. ಇದರಿಂದಾಗಿ ಸಹಜವಾಗಿ ಇಡೀ ನಮ್ಮ ಭಾರತಕ್ಕೆ ಈ ಸಲ ಅಮೆರಿಕದಿಂದ ಲಾಭ ಆಗಿದ್ದು ಹಾನಿನ ಹೆಚ್ಚು ಅನ್ನುವಂಥದ್ದು ಕಂಡು ಬರ್ತದೆ. ಇದರರ್ಥ ಅಮೆರಿಕ ದೋಸ್ತಿ ಬಿಡಬೇಕಂತಲ್ಲ, ಅದು ನಮ್ಮದೇ ಅಂತ ಸಾರ್ವಭೌಮತ್ವದ ನಮ್ಮದೇ ಅಂತ ವಿಚಾರಗಳಿದ್ದಾವೆ ಭಾರತದ್ದು. ನಾವು ಯಾರ ಜೊತೆ ಗೆಳೆತನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಇನ್ನೊಬ್ಬರನ್ನ ಕೇಳಿ ಮಾಡುವಂಥದ್ದು ಅಲ್ಲ ಅಂತ ನಮಗೆ ನಾವು ನಿರ್ಧಾರ ಮಾಡುವಂಥದ್ದು. ನಮ್ಮ ದೇಶಕ್ಕೆ ಇವತ್ತು ಲಾಭ ಯಾವ್ದದಪ್ಪ? ಇರಾನ್ ಮತ್ತು ರಷ್ಯಾ ನಮಗೆ ಬೇಕಾದಷ್ಟು ಆಯಿಲ್ ಕೊಡುವಂಗೆ, ಗ್ಯಾಸ್ ಕೊಡುವಂಥ ದೇಶಗಳಾಗಿದ್ದಾವೆ. ಮತ್ತು ಇವತ್ತು ಚೈನಾ ಇದ್ದಿದ್ದು ಇರಾನ್ ಮತ್ತು ರಷ್ಯಾಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಕ್ಕಾಗಿ ಅಲ್ಲಿಯೂ 80% ಹೊರಗಿಂದ ತರಿಸ್ಬೇಕಾಗಿದೆ ಆಯಿಲ್ ಮತ್ತು ಗ್ಯಾಸನ್ನು. ಅವ್ರು ಇವತ್ತು ಅದ್ರ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ, ನಾವು ಯಾಕಂತ ತೊಗೊಳ್ಬಾರ್ದಪ್ಪ? ಇದರ ಅರ್ಥ ನಮ್ಮ ಬಾರ್ಡ್ರನ್ನ ಬಿಟ್ಕೊಡ್ಬೇಕು ಚೈನಾಕ್ಕಂತಲ್ಲ, ಆದರೆ ನಮ್ಮ ದೇಶಕ್ಕೆ ಲಾಭ ಆಗ್ತದಲ್ಲ, ಅದನ್ನ ಯಾಕೆ ಮಾಡಬಾರ್ದು? ಈ ದಿಸೆಯಲ್ಲಿ ಇವತ್ತು ಇರಾನದ ವಿಶ್ವಾಸ ಗಳಿಸ್ಕೊಳ್ಳುವಂಥ ಒಂದು ಪ್ರಸಂಗ ಇದು. ಇನ್ನೂ ಕೆಲವೊಬ್ರು ವಾದ ಮಾಡಿದ್ರೆ ಇಲ್ಲ ಈ ಸದ್ಯ ಯುದ್ಧದ ವಾತಾವರಣದ, ಅಮೇರಿಕಾದವ್ರು ಯುದ್ಧ ಮಾಡಿದರೆ, ಯುದ್ಧ ಬಾಂಬ್ ಹಾಕಿದ್ರೆ ಹೇಗೆ ಅನ್ನುವಂಥ ಕೆಲವೊಂದು ಮಾತುಗಳು. ಇದೆಲ್ಲ ಊಹಾಪೋಹದ ಮಾತು ಅನ್ನೋಕ್ಕಿಂತಲೂ ಚೈಲ್ಡಿಶ್ ಅಂತೀವಿ ನಾವು ಇದಕ್ಕೆ. ಯಾಕಂದರೆ ಇವತ್ತು ಇರಾನದ ಜನ ಬದುಕಿದ್ದಾರೆ, ಸಿವಿಲ್ ಏರಿಯಾಗಳು ಬದುಕಿದ್ದಾವೆ, ಇಲ್ಲಂತಲ್ಲ. ಕೆಲವೊಂದು ಕಡೆ ದಾಳಿ ಆಗಿದ್ದು ಸುಳ್ಳೇನಂತಲ್ಲ. ಆದರೆ ಇದು ಒಂದು ಫೆಡರಲ್ ಅಥವಾ ಒಂದು ಅಂತ್ಯ ಸಂಸ್ಕಾರ. ಈ ಸಂದರ್ಭದಲ್ಲಿ ಯಾವುದೇ ಒಂದು ನಾಗರಿಕ ದೇಶ ಇನ್ನೊಂದು ನಾಗರಿಕ ದೇಶದ ಮೇಲೆ, ಅದರಲ್ಲೂ ಬೇರೆ ಬೇರೆ ವಿಶ್ವದ ದೇಶಗಳಿಂದ ನಾಯಕರು ಬಂದಾಗ ಅದ್ರ ಮೇಲೆ ಬಾಂಬ್ ಹಾಕ್ತಾರ ಅಥವಾ ಯುದ್ಧ ಮಾಡಿ ಕೊಲೆ ಮಾಡ್ತಾರೆ ಅನ್ನುವಂಥದ್ದು ವಾದ, ಇದು ನಿಶ್ಚಿತವಾಗಿ ಚೈಲ್ಡಿಶ್. ಮಾಡ್ಲಿಕ್ಕೆ ಸಾಧ್ಯನಾ ಅಮೇರಿಕ ಆ ರೀತಿಯಾಗಿ? ಇಸ್ರೇಲ್ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಅಲ್ಲೇ ಮೋಸ್ಟ್ಲಿ ಚೈನಾದ ಕ್ಷೀನು ಬರ್ಬೋದು, ಅದೇ ಕಾಲಕ್ಕೆ ರಷ್ಯಾದ ಪುತಿನ್ ಅವ್ರು ಬರ್ಬೋದು, ಅಥವಾ ಈಗಾಗಲೇ ಯುರೋಪ್ಗಳದ ಅನೇಕ ರಾಷ್ಟ್ರಗಳ ಅಲ್ಲಿಯ ಹಿರಿಯ ನಾಯಕರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರಲ್ಲಿ ಹೋಗೋದ್ರಿಂದಾಗಿ ನಮ್ಮ ದೇಶದ ಜೊತೆಗಿನ ಸಂಬಂಧ ಇನ್ನೂ ಮಧುರವಾಗುವ ಸಾಧ್ಯತೆಗಳಿದ್ದಾವೆ. ಮುಂದಿನ ದಿನದಲ್ಲಿ ಅಮೇರಿಕಾದ್ದು ಪವರ್ ಉಳಿತದಂತ ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ, ಅದು ಇಲ್ಲಿವರೆಗೆ ಮಾಡಿದ್ದೇನಪ್ಪ ಅಂತಂದ್ರೆ ಕೇವಲ ಬೇರೆ ಬೇರೆ ದೇಶಗಳ ಯುದ್ಧ ಹಚ್ಚುವಂಥದ್ದು, ಮತ್ತೇನು ಮಾಡುವಂಥದ್ದು, ಅದ್ರ ಜೊತೆಗೆ ತಮಗೆ ಲಾಭ ಆಗುವಂಥ ಕೆಲಸಗಳು ಮಾಡಿಸಿಕೊಳ್ಳುವಂಥದ್ದು ಮಾಡ್ತಾ ಬಂದದ. ಹೀಗಾಗಿ ಯುರೋಪ್ ಕಂಡ ಸಹಿತ ಇವತ್ತು ಅದನ್ನು ದೂರ ಸರಿದು ಬಿಟ್ಟದ. ಯುರೋಪ್ ದೇಶಗಳು ನ್ಯಾಟೋಗೆ ಏನಂತ ಕರೆದ್ರು ಇವರು, ನ್ಯಾಟೋ ಸೈನಿಕ ಕಾಗದದ ಹುಲಿ ಅಂತ ಕರೆದ್ರು, ಮತ್ತೇನೋ ಮಾಡಿದ್ರು, ಅವ್ರನ್ನ ದೂರು ಸರಿಸಿದ್ರು. ನನ್ನಿಂದ ನಡೀತಾ ಇದ್ದಪ್ಪ ಇದು ನ್ಯಾಟೋ ಅನ್ನುವಂಥ ಮಾತಾಡಿದರು. ಹೀಗೆಲ್ಲ ಮಾಡಿದ್ರಿಂದಾಗೆ ಇವತ್ತು ಅಲೋಣ ಇಸ್ರೇಲ್ ಜೊತೆಗೆ ತಾವು ಒಬ್ರು ಅಲೋಣ ಆಗಿದ್ದಾರೆ. ಇವತ್ತು ನಾವು ಇಸ್ರೇಲ್ ಜೊತೆಗೆ ಯಾರು ದೋಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ನಮ್ಮ ಗಮನದಲ್ಲಿರಬೇಕಾಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಮೋದಿ ಅವ್ರು ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಮೋಸ್ಟ್ಲಿ ಇರಾನದ ಗೆಳೆತನ ಮಾಡೋದು ಭಾಳ ಯೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಸೇಫರ್ ಸೈಡ. ಯಾಕೆ ನಮಗೆ ಬೇಕಾಗಿದ್ದು ಏನಪ್ಪ ಅಂದ್ರೆ ಆಯಿಲ್. ಇಲ್ಲಿ ಯಾಕೆ ನಮ್ದೆಲ್ಲ ಕಡೆ ನಮ್ಮ ನೋಡಪ್ಪ ಆಯಿಲ್ ಇವಿಲ್ಲ, ಮೂಲ ಇಲ್ಲಿ ನಮ್ಮ ಸಂಪತ್ತಿಲ್ಲ. ನಾವು ಇನ್ನೊಂದು ಕಡೆ ತರಿಸ್ಕೊಳ್ಳೇಬೇಕು. ಇದಾದ್ರೆ ಸ್ವಸ್ಥ ಆಗ್ತದೆ, ಸಮೀಪ ಆಗ್ತದೆ. ಹೊರ್ಮುಸ್ ದಾಟ್ ನಮ್ಮ ಏರಿಯಾದ ಬಂದು ಬಿಡ್ತದೆ. ಆದರೆ ಅದೇ ಇವತ್ತು ವೆನೆಜುಲಾದಿಂದ ಏನೇ ತರಿಸೋ ಅದು ಎಷ್ಟು ದೂರ ಆಗ್ತದೆ. ಒಮ್ಮೆ ನೋಡ್ರಿ, ಕಲ್ಪನೆ ಮಾಡ್ಕೊಡ್ರಿ, ಇಲ್ಲದು ವೆನೆಜುಲಾ ಮತ್ತು ಪ್ಯೂರಿಫೈ ಆಗಿರೋದಿಲ್ಲ. ಅದು ಕೇವಲ ಎಣ್ಣೆಯನ್ನು ಕಚ್ಚಾಗಿ ತರುವಂಥದ್ದು. ಇವೆಲ್ಲನೂ ಗಮನಿಸಿದಾಗ ಹೆಚ್ಚು ತುಟ್ಟಿ ಆಗ್ತದೆ. ಲಾಂಗ್ ಟರ್ಮ್ ತರುವುದರಿಂದಾಗೆ ಸಾರಿಗೆ ಖರ್ಚು ಹೆಚ್ಚು ಬರ್ತದೆ, ಲಾಸ್ ಆಗ್ತದೆ ದೇಶಕ್ಕೆ, ನಮ್ಮ ಬಜೆಟ್ ಕುಲ್ಲಾಗಿ ಹೋಗ್ತದೆ. ಇದು ಒಂದೇ ಅಲ್ಲ, ಅನೇಕ ದೃಷ್ಟಿಯಿಂದ ಇವತ್ತು ಯುರೋಪದ ದೇಶಗಳು ಸಹಿತ ಭಾರತದ ಜೊತೆಗೆ ಸಂಪರ್ಕ ಹೆಚ್ಚು ಮಾಡುವ ಸಂಭಾವ್ಯತೆಗಳು ಹೆಚ್ಚಾಗಿದ್ದಾವೆ. ಅದೇ ಕಾಲಕ್ಕೆ ಈ ಅಮೆರಿಕ ಮೊದಲು ತನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡು ಏಕಾಂಗಿ ಆಗ್ತಾ ಇದೆ ಅಂತ. ಹೀಗಾಗಿ ನಾವು ಇವತ್ತು ನೋಡಬೇಕಾಗಿದ್ದು ನಮ್ಮ ದೇಶದ ಅಸ್ತಿತ್ವ, ನಮ್ಮ ದೇಶದ ಡೆವಲಪ್ಮೆಂಟು, ಅದೆಲ್ಲ ಬಿಟ್ಟು ಕೇವಲ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಡೀ ದೇಶದ ಒಂದು ಏನಪ್ಪ ಅಂತಂದ್ರೆ ಭವಿಷ್ಯದಲ್ಲಿ ಅನುಕೂಲ ಆಗುವಂಥ ವಿಷಯಗಳನ್ನು ಕಳೆದುಕೊಳ್ಳೋದು ಎಲ್ಲಿ ನ್ಯಾಯ ಅಂತ. ಯಾಕಂದ್ರೆ ಈ ಕಾರ್ಪೊರೇಟ್ರಿಂದ ಈ ದೇಶದ ಉದ್ಯೋಗಗಳು ಹುಟ್ಟುವುದಿಲ್ಲ ಅನ್ನೋದು ಪೂರ್ವವಾಗಿದೆ. ಈಗಾಗಲೇ ಎಲ್ಲ 32 PSUಗಳನ್ನು ಕೊಟ್ಟರು, ಇಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ, ಬಡತನ ಹೆಚ್ಚಾಗ್ಯದ. 90% ಜನ ಇವತ್ತು ಕೂಲಿ ಮಾಡುವ ಪರಿಸ್ಥಿತಿ ಒಳಗಿದ್ದಾರೆ. ಒಂದು ಕೇವಲ 10% ಜನರಿಗೆ ಅನುಕೂಲ ಆಗುವಂಥ ಕಾರ್ಪೊರೇಟ್ ವ್ಯವಸ್ಥೆ ನಮಗೆ ಬೇಕಾ ಅನ್ನುವಂಥದ್ದು ಸಹಿತ ಇವತ್ತು ಭಾಳ ಪ್ರಶ್ನಾರ್ಹವಾಗ್ಯದ. ಅದೇ ಇರಲಿ, ಮೋದಿಯವರು ಮತ್ತೊಮ್ಮೆ ಮರಳಿ ಚಿಂತನೆ ಮಾಡಬೇಕಾಗ್ಯದ. ಇರಾನದ ಈ ಒಂದು ಭಾಳ ಒಂದು ಏನಂತೀನಿ ಭಾವನಾತ್ಮಕವಾದ ಸಂದರ್ಭದಲ್ಲೇ
ಭಾರತ ಹೋಗಿ ಭೇಟಿಯಾಗಿ ಬರೋದು, ತಮ್ಮ ಮಿತ್ರತ್ವವನ್ನು ತೋರಿಸ್ಕೊಳ್ಳೋದು ಬಹಳ ಯಥಾಯೋಗ್ಯ. ಈಗಾಗಲೇ ಇತಿಹಾಸದಲ್ಲಿ ಖೊಮೇನಿ ಕಾಲದಿಂದ ಹೇಳ್ಕೊಂಡು ಭಾರತದ ಜೊತೆ ಒಳ್ಳೆಯ ಸಂಬಂಧಗಳಿದ್ದಾವೆ. ನಮ್ಮ ದೇಶದಲ್ಲೂ ಖೊಮೇನಿಯ ಒಂದಿಷ್ಟು ಏನಪ್ಪ ಆಸ್ತಿ ಇತ್ತು ಅಂತೆ, ಅಂದರೆ ಇಲ್ಲೂ ನಮ್ಗೆ ಅವ್ರಿಗೆ ಸಂಬಂಧಗಳಿದ್ದಂಥದ್ದು. ಇದನ್ನೆಲ್ಲ ಇಟ್ಕೊಂಡು ಹೇಳುವಂಥದ್ದು ಒಂದು ಈ ಸಂದರ್ಭದಲ್ಲಿ ಹೋದ್ರೆ ಭಾಳ ಒಳ್ಳೆಯದು. ಯಾಕೆಂದ್ರೆ ವಿಶ್ವದ ವಿದೇಶಾಂಗ ನೀತಿ, ಅರ್ಥನೀತಿ ಎಲ್ಲ ಬದಲಾಗ್ತಾ ಇದೆ. ಅಮೇರಿಕೆಯ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಉಪಯೋಗ ಯಾಕೆ ಮಾಡ್ಕೋಬಾರ್ದು? ಇದು ಸುಮ್ಮನೆ ಒಂದು ಪ್ರಶ್ನೆ, ಉತ್ತರ ಇದಕ್ಕೆ ನೀವು ಹುಡುಕ್ಬೇಕಂತ ಹೇಳ್ತಾ, ಇರಾನ್ ಕರೆದರೂ ಹೋಗುತ್ತಿಲ್ಲ ಏಕೆ ಮೋದಿಯವರು ಅನ್ನೋದು ಇವತ್ತೊಂದು ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಹುಡುಕಿರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.